ಅನ್ಸಾರಿ ಎಂಬಾತ ಚಾಕು ಎರೆದಿರುವಂತಹ ಘಟನೆ ಮುಂಬೈಯಲ್ಲಾಗಿರೋದು. ಅಮೆರಿಕಾದಿಂದ ಬಂದಿರುವಂತಹ ಜೈಬ್ ಜುಬೇರ್ ಅನ್ಸಾರಿ ಎಂಬಾತ ಮುಂಬೈನ ನಯನಗರ ಪ್ರದೇಶದಲ್ಲಿ ಕಟ್ಟಡದಲ್ಲಿ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಕೃತ್ಯ ಎಸಗಿದ್ದಾನೆ. ಮೊದಲಿಗೆ ಇಬ್ಬರ ಧರ್ಮ ಕೇಳಿದ್ದಾನೆ, ನಂತರ ಕಲ್ಮಾ ಪಡಿಸಿ ಅಂತ ಹೇಳಿದ್ದಾನೆ. ಅದಕ್ಕೆ ಅವರು ಒಪ್ಪದೇ ಇದ್ದಾಗ ಚಾಕುವಿನಿಂದ ಇರ್ತಾರೆ. ಇದು ನನ್ನ ಪ್ರಕಾರ ಇವರನ್ನ ಬದುಕಕ್ಕೆ ಬಿಡ್ತಿರೋದು ತಪ್ಪು. ಅರೆಸ್ಟ್ ಮಾಡಿ ಸಾಯಿಸ್ಬಿಡ್ಬೇಕು, ಅಲ್ಲೇ ಮುಗಿಸಿದ್ರೆ ಅಲ್ಲಲ್ಲೇ ಸಾಯಿಸ್ಬಿಡ್ಬೇಕು ಇವ್ರುಗಳನ್ನು. ಎಲ್ಲಿಯೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಅವರಿಗೆ ಈ ಭಯ ಇವ್ರಿಗೆ ಬರ್ಲಿಕ್ಕಿಲ್ಲ, ಈ ವಿಪರೀತ ಮತಾಂಧನಿಗೆ. ಸೊ ನಾಳೆ ಎಲ್ಲಾರು ಒಂದ್ ಕಡೆ ಸುಮ್ಮನೆ ಯಾವನೊಬ್ಬ ನಿಲ್ಸಿ ಭಗವದ್ಗೀತೆ ಒಂದು ಇದು ಹೇಳು ಅಂತ ಅಂದ್ಬಿಟ್ಟು ಹಿಡ್ಕೊಂಡು ಹೊಡೆದು ಬಿಡ್ತೀರಾ? ಅಥವಾ ಯಾವ್ದೋ ಜೈನಿಸಮ್ ಯಾವುದೋ ಒಂದು ಟೆಕ್ಸ್ಟ್ ಕೇಳ್ಬಿಟ್ಟು ಹೊಡೆದು ಬಿಡ್ತೀರಾ? ಅಥವಾ ಪಂಜಾಬಲ್ಲಿ ಯಾವುದೋ ಒಂದು ಇನ್ಯಾವುದೊಂದು ಗುರುನಾನಕರದ್ದು ಯಾವುದೋ ಒಂದು ಇದನ್ನು ಹೇಳು ಅಂತ ಹೇಳ್ಬಿಟ್ಟು ಹೊಡೆದು ಬಿಡ್ತೀರಾ? ಚೆಕ್ ಹೋಗ್ಬಿಡ್ತೀರಾ? ಏನು ಕಾಂಗ್ರೆಸ್ ಹೇಳಿದೆ, ಇಲ್ಲ ಇದು ರಿಲಿಜಿಯಸ್ ಅಲ್ಲ, ಇದು ಹಿಂದೂಗಳದ್ದಾದಾಗ ಸರ್ಕಾರ ಇಗ್ನೋರ್ ಮಾಡುತ್ತೆ ಅಂತ. ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ. ಎಲ್ಲಾಗಿದೆ ತೋರ್ಸಪ್ಪ ಎಲ್ಲರೂ. ಯಾವನು ಇಡಿಯಟ್ ಕಾಂಗ್ರೆಸ್ ಲೀಡರು ತೋರಿಸಿ ನೋಡೋಣ ಅದನ್ನು. ಇದೆಲ್ಲ ಡಿಫೆಂಡ್ ಮಾಡೋವಂಥದ್ದಲ್ಲ. ಇವ್ರುಗಳಿಂದ ಬದುಕಕ್ಕೆ ಬಿಡ್ತಿರೋದು ತಪ್ಪು ನನ್ನ ಪ್ರಕಾರದಲ್ಲಿ. ಇದು ಇದನ್ನು ಹೇಳು ಅಂತ ಹೇಳಿ ನನಗೆ ಚುಚ್ದ ಈ ರೀತಿ ಅಂತ ಪಾಪ ಗಾರ್ಡ್ ಹೇಳಿರೋದು, ಯಾರೋ ಹೇಳಿರೋದಲ್ಲ ಇದು. ಅವ್ರಗಳೇ ಖುದ್ದು ಆಸ್ಪತ್ರೆಗೆ ಹೋಗೊಬ್ರು ಅದ್ರಲ್ಲಿ ಅವ್ರು ಹೇಳಿರೋದು. ಅವ್ರು RSS ವರ್ಕರ್ಸ್ ಆಗಿದ್ದಿದ್ರೆ ಲಿಂಕ್ ಮಾಡಿಬಿಟ್ಟಿದ್ದಾರೆ ಫುಲ್ ಎಮೋಷ್ನಲ್ ಬಿಲ್ಡಪ್ ಕೊಡೋಕ್ಕೆ. ಏನು ಬೇಕಾಗಿ ಏನ್ರಿ ಗಾರ್ಡ್ ಆಗಿ ಪಾಪ ಒಂದು 20,000 25,000 ರೂಪಾಯಿ ಸಂಬಳ ತಗೊಂಡು ಫ್ಯಾಮಿಲಿ ನೋಡ್ಕೊಂಡು ಮನೆ ಕಾಪಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಬದುಕ್ತಿರ್ತಾರೆ. ಅವ್ರಿಗೆ ಯಾಕ್ರಿ ಬೇಕು ಇದು? ಆ ಅಯೋಗ್ಯ ಕಾಂಗ್ರೆಸ್ ಲೀಡರ್ ಇದಾನಲ್ಲ ಅವನೊಬ್ಬ, ಅವನ ಕಚಡ, ಅವನನ್ನು ಸೇರಿಸಿ ಹೊಡೆದು ಸಾಯಿಸ್ಬೇಕು ಎಲ್ಲರನ್ನೂ ಹೇಳ್ತೀನಿ. ಏನ್ರಿ ಇದು ಟೂ ಮಚ್. ಇನ್ನೊಂದು ಕಡೆ 2020ರಲ್ಲಿ ಗಲಭೆ ನಡೆದಿತ್ತಲ್ಲ ಆರೋಪಿ, ಈ ಕತೆ ಕೇಳಿ ಎಷ್ಟು ಚೆನ್ನಾಗಿ, ಎಂಥ ಅದ್ಭುತ ಭಾರತ ಇದು ಅನ್ನಕ್ಕೆ ಹೇಳ್ತಿರೋದು. ವಾಪಸ್ಬಿಡಿ ಹೇಳ್ತೀನಿ. ಅವನು JNUನ ಉಮರ್ ಖಾಲಿದ್ ಪುಸ್ತಕನ ಬೆಂಬಲಿಸಿ ಬೆಂಗಳೂರಲ್ಲಿ ಒಂದು ಸೆಮಿನಾರ್ ಅಂತೆ. ಏನು ಇಂಟರ್ನ್ಯಾಷನಲ್ ಮಹಾತ್ಮ ಗಾಂಧಿ ಮೊಮ್ಮಗ ಅವನ ಮೇಲೆ ಸೆಮಿನಾರ್. ಅದಕ್ಕೆ 2 ಘನತೆವೆತ್ತ ವ್ಯಕ್ತಿಗಳ ಭಾಷಣ. ಆ ಘನತೆವೆತ್ತ ವ್ಯಕ್ತಿಗಳಿಗೆ ಜಾಮಿಯಾ ಯೂನಿವರ್ಸಿಟಿನಲ್ಲೇನೋ ಆಗಿದ್ದಕ್ಕೆ ಉತ್ತರ ಇಲ್ಲ. ಪಹಲ್ಗಾಮಲ್ಲಿ ಏನಾರು ಆದರೆ ನಮ್ಗೆ ಗೊತ್ತೇ ಇಲ್ಲ, ನಡೆದೇ ಇಲ್ಲ. ನಮ್ಗೆ ಇದು ಹಂಗೆ ನಡೀತಾ ಇತ್ತಾ ನಮ್ಗೆ ಗೊತ್ತೇ ಇಲ್ಲ ಅಂತ. ಎಲ್ಲ ಜಿಗೆಟ್ ತರಲೆ ಅದು ಏನು ತಿಂತಾರೋ ನನಗೆ ಗೊತ್ತಿಲ್ಲ. ಲೆಫ್ಟಿಸ್ಟ್ಗಳು ವೆಸ್ಟ್ ಬೆಂಗಾಲು ಮತ್ತು ಇದರಲ್ಲಿ ಬಡ್ದು ಸಾಯಿಸ್ತಿದ್ದಾರೆ ಜನ ಇವರನ್ನು. ಅಲ್ಲೆಲ್ಲ SFI ಪ್ರೊಟೆಸ್ಟ್ ಅಂತೆ. ಆ SFI ಮಸೆಫೈಗಳು ಫಸ್ಟು ನಿಮ್ಮದು ಮೂಲ ಪಕ್ಷದಕ್ಕೆ ಏನಾಗಿದೆ ಅಂತ ತಿಳ್ಕೊಳ್ಳಿ. ಯಾಕೆ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಜನ? ಏನಕ್ಕೆ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ? ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಈ ಪರಿಸ್ಥಿತಿ, BJP ಕಾಂಗ್ರೆಸ್ TMC ಹಾಳಾಗೋಗ್ಲಪ್ಪ. ನಿಮ್ಮ ಪಕ್ಷದ ಕತೆ ಏನು? ನಿಮ್ಮ ಮೂಲ ತಾಯಿ ಪಕ್ಷದ್ದು ಈ ಗಿರಾಕಿಗಳು ಇರೋ 60 ಗಿರಾಕಿಗಳಿವು ಇವೇ. ಅವನ ಬೆನ್ ಇವನು ಕೆರಕಾತಾನೆ, ಇವನು ಬೆನ್ ಅವನು ಕೆರಕಾತಾನೆ, ವಾ ಅಂತ ಅವನು. ಅದೇ ಅವನ 2 ಬುರ್ಡ ಗಿರಾಕಿಗಳಲ್ಲಿ ಬೆಂಗಳೂರಿನಲ್ಲಿ ಇವೆಯಲ್ಲ, ಅವು ಬಿಡತ್ವೆ ರೈಲನ್ನು. ಅವು ಫ್ರಂಟಲ್ಲಿ ಕೂತಿರೋ ವಾ ಅಂತ ಇವು ತಟ್ಟತ್ವೆ. ಅವು ಹೇಳಿದಾಗ ಇವ್ನು ಮುಂದೆ ಫ್ರಂಟಲ್ಲಿ ಕೂತ್ಕೊಂಡು ಇವ್ನು ತಟ್ತಾನೆ. ಅದೇ ಕಸಬು.